ಬೆಸ್ಟ್ ಸಬ್ಜೆಕ್ಟ್. ಯಾಕಂದ್ರೆ ಬರೀ ಕಾಮಿಡಿ ಅಷ್ಟೇ ಅಲ್ಲ, ಸಿನಿಮಾನ ಒಂದು ಮಲ್ಟಿ ಡೈಮೆನ್ಷನ್ ಆಂಗಲ್ ಅಲ್ಲಿ ಹೆಂಗ್ ತೋರಿಸಬಹುದು ಅಂತ ಅದ್ಭುತವಾಗಿ ಮಾಡಿದ್ದಾರೆ. ಬಂದು ನೋಡಿ, ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅಂದ್ರೆ ಈ ಸಿನಿಮಾ ಥಿಯೇಟರ್ ಅಲ್ಲಿ ಮಿಸ್ ಮಾಡ್ಕೋಬಹುದು. ಥ್ಯಾಂಕ್ ಯು. ಅದ್ಭುತವಾಗಿದೆ, ಅದ್ಭುತವಾಗಿದೆ ಸಿನಿಮಾ. ನೀವು ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ ಏನಾಗುತ್ತೆ ಅಂತ. ನಿಮ್ಗೆ ಇಂಟರ್ವಲ್ ಆದ್ಮೇಲಂತೂ ಜನ ಫುಲ್ ಸೈಲೆಂಟ್ ಆಗ್ಬಿಡ್ತಾರೆ. ಅಂದ್ರೆ ಅಷ್ಟು ಕನೆಕ್ಟಿವಿಟಿ ಇದೆ ಸಿನಿಮಾ. ನೋಡಿ, ತುಂಬಾ ಚೆನ್ನಾಗಿದೆ ಎಲ್ಲರದು. ಅಂದ್ರೆ 9 ಜನ ಯಾರು ಮೇನ್ ಕ್ಯಾರೆಕ್ಟರ್ ಇದ್ದಾರೋ ಎಲ್ಲರ ಆಂಗಲ್ ಇಂದನೂ ಸಿನಿಮಾದ ಕತೆ ಹೇಳ್ತಾ ಹೋಗ್ತಾರೆ. ಎಲ್ಲರ ಆಂಗಲ್ ಇಂದನೂ ಹೋಗುತ್ತೆ. ನಿಮ್ಗೆ ಇಮ್ಯಾಜಿನ್ ಮಾಡಕ್ಕಾಗಲ್ಲ ನೆಕ್ಸ್ಟ್ ಇದಾಗತ್ತೆ ಅನ್ನೋ ಟೈಮಲ್ಲಿ ಇನ್ನೊಂದಾಗುತ್ತೆ. ಸೊ ಆತರ ಒಂದು ಸರ್ಪ್ರೈಸ್ ಟ್ವಿಸ್ಟ್ ಇದೆ ಸಿನಿಮಾದಲ್ಲಿ. ಕ್ಲೈಮ್ಯಾಕ್ಸ್ ಅಂತೂ ಎಕ್ಸ್ಪೆಕ್ಟ್ ಮಾಡಕ್ ಆಗದೇ ಇರೋ ಟ್ವಿಸ್ಟ್ ಇದೆ. ಇದು ಬಂದು ಥಿಯೇಟರ್ ಅಲ್ಲಿ ನೋಡಿ, ಎಲ್ಲರಿಗೂ ಸಪೋರ್ಟ್. ಥ್ಯಾಂಕ್ ಯು. ಅದು ಅಷ್ಟೇ, ಸಾಂಗು ತುಂಬಾ ಚೆನ್ನಾಗಿ ಬಂದಿದೆ. ಅದು ಬೆಸ್ಟ್ ಸಾಂಗ್ ಇಡೋ ಮೂವಿಲಿ. ಒಂದು ಫ್ರೆಂಡ್ಶಿಪ್ ಗೋಸ್ಕರ ಸಾಂಗ್ ಮಾಡಿದ್ದಾರೆ, ಅದು ತುಂಬಾ ಚೆನ್ನಾಗಿದೆ. ನೋಡಿ ಖಂಡಿತ. ಥ್ಯಾಂಕ್ ಯು. ಇದು ಫ್ಲರ್ಟ್ ಅನ್ನೋ ಸಿನಿಮಾಗೆ ಕಂಪ್ಲೀಟ್ ನ್ಯಾಯ ಒದಗಿಸಿದ್ದಾರೆ. ಅಂದ್ರೆ ಫಸ್ಟ್ ಟೈಮ್ ಅವ್ರ ಕಥೆನೂ ಬರ್ದಿದ್ದಾರೆ, ಜೊತೆಗೆ ಆಕ್ಟ್ ಮಾಡಿದ್ದಾರೆ. ಎಲ್ಲಾ ಇದ್ರಲ್ಲೂ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿದ್ದಾರೆ. ಒಳ್ಳೇದಾಗ್ಲಿ ಟೀಮ್. ಥ್ಯಾಂಕ್ ಯು. ಅಂದ್ರೆ ಅವ್ರು ಆಕ್ಟ್ ಮಾಡೋದು ಎಂಡಿಂಗ್ ಚೆನ್ನಾಗಿತ್ತು. ಲೈಕ್ ಎಂಡ್ ಅಲ್ಲಿ ಫ್ರೆಂಡ್ಶಿಪ್ ಇಂಪಾರ್ಟೆನ್ಸ್ ತೋರಿಸುತ್ತೆ. ಅವ್ನ ಫ್ರೆಂಡ್ ಏನೇ ಆದ್ರೂ ಅವನ ಜೊತೆ ನಿಂತ ಅವನ್ಗೆ ಲೈಕ್ ಜಸ್ಟಿಸ್ ಕೊಡೋದು ಅವನ ಜೊತೆ ನಿಂತ. ತುಂಬಾ ಚೆನ್ನಾಗಿದೆ ಮೂವಿ. ಚೆನ್ನಾಗಿದೆ, ಚಂದ್ರನ ತುಂಬಾ ಆಕ್ಟಿಂಗ್ ಮಾಡಿದ್ದಾರೆ. ಒಳ್ಳೆ ಎಂಟರ್ಟೈನ್ ಮೂವಿ. ಎಲ್ಲರೂ ಬಂದು ನೋಡ್ಬೇಕಂತ ಆಶೀರ್ವಾದ ಮಾಡ್ತಾರೆ. ಚೆನ್ನಾಗಿದೆ, ಒಳ್ಳೆ ಮೂವಿ. ಸಿನಿಮಾ ಸಾಧು ಕೆಲವರು ರಂಗಣ್ಣರ ಕಾಮಿಡಿ ಒಂದ್ 50 ದಿವಸ ಓಡೇ ಬಿಡುತ್ತೆ. ಕನ್ನಡ ಸಿನಿಮಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿತ್ತು. ಸ್ಟೋರಿಯಲ್ಲಿ ಚೆನ್ನಾಗಿದೆ ಲವ್ ಸ್ಟೋರಿ. ಬಟ್ ಲಾಸ್ಟ್ ಎಂಡ್ ಬಂದ್ಬಿಟ್ಟು ಎಲ್ಲ ಗೊತ್ತಾಗುತ್ತಲ್ವಾ, ಚೆನ್ನಾಗಿದೆ.